ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಆತಂಕ. ಇಂಜಿನಿಯರಿಂಗ್ ಸೇರುವಂತಹ ವಿದ್ಯಾರ್ಥಿಗಳ ಕುಸಿತ ಆಗಿದೆ. ಸಂಖ್ಯೆಯಲ್ಲಿ 9,000 ಕಂಪ್ಯೂಟರ್ ಸೈನ್ಸ್ ಸೀಟ್ಗಳು ಹಂಚಿಕೆ ಆಗಿಲ್ಲ. ಉನ್ನತ ಶಿಕ್ಷಣ ಇಲಾಖೆಯಿಂದಲೇ ಈ ಮಾಹಿತಿ ಬಹಿರಂಗ ಆಗಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ. ಹೀಗಾಗಿ ಇಂಜಿನಿಯರಿಂಗ್ ಓದಿ ಕೆಲಸ ಸಿಗದೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಎಲ್ಲ ಕಾರಣಗಳಿಂದಾಗಿ ಈಗ ಇಂಜಿನಿಯರಿಂಗ್ ಸೇರುವಂತ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಭಾರಿ ಕುಸಿತ ಆಗಿದೆ. ಖಾಸಗಿ ವಿಶ್ವವಿದ್ಯಾಲಯ ಕಾಲೇಜುಗಳು ಮುಚ್ಚುವಂತ ಆತಂಕ ಈಗ ಉಂಟಾಗ್ತಾ ಇದೆ. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ ಪ್ರವೇಶಾತಿ ಕೂಡ ಇಳಿಕೆ ಆಗಿದೆ. ಇಂಜಿನಿಯರಿಂಗ್ ಕೋರ್ಸ್ ಪುನಶ್ಚೇತನಗೊಳಿಸೋದಕ್ಕೆ ಈಗ ಸರ್ಕಾರ ಪ್ಲಾನ್ ಹಾಕೊಂಡಿದೆ. 17% ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಉದ್ಯೋಗ ಸಿಗ್ತಾ ಇದೆ. 10 ಜನರ ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ ಉನ್ನತ ಶಿಕ್ಷಣ ಇಲಾಖೆ. ಇದರಲ್ಲಿ ಸುಧಾರಣೆ ತರೋದಕ್ಕೆ ಸೂಕ್ತ ಶಿಫಾರಸು ಮಾಡೋದಕ್ಕೆ ತಜ್ಞರಿಗೆ ಸೂಚನೆಯನ್ನ ಕೊಡಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆಯಿಂದಲೇ ಬಹಿರಂಗ ಆಗಿರುವಂತ ಮಾಹಿತಿ ಇದು. ದೊಡ್ಡ ಸಂಖ್ಯೆಯಲ್ಲಿ ಇಂಜಿನಿಯರಿಂಗ್ ಸೇರುವಂತ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕುಸಿತ ಕಂಡಿರೋದು. 9,000 ಕಂಪ್ಯೂಟರ್ ಸೈನ್ಸ್ ಸೀಟ್ಗಳು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಹೀಗಾಗಿ ಖಾಸಗಿ ವಿಶ್ವವಿದ್ಯಾಲಯ ಕಾಲೇಜುಗಳು ಮುಚ್ಚುವಂತ ಆತಂಕ ಇದೆ. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ ಪ್ರವೇಶಾತಿ ಕೂಡ ಇಳಿಕೆ ಆಗಿದೆ. ಇಂಜಿನಿಯರಿಂಗ್ ಕೋರ್ಸ್ ಪುನಶ್ಚೇತನಗೊಳಿಸೋದಕ್ಕೆ ಸರ್ಕಾರ ಈಗ ಪ್ಲಾನ್ ಮಾಡಿಕೊಳ್ತಾ ಇದೆ. 17% ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಉದ್ಯೋಗ ಸಿಗ್ತಾ ಇದೆ. ಉಳಿದವರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಆತಂಕದಲ್ಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಈ ನಂಬರ್ಸ್ ನಿಜಕ್ಕೂ ಕೂಡ ಆಶ್ಚರ್ಯ ಉಂಟು ಮಾಡ್ತಾ ಇದೆ. 9,000 ಕಂಪ್ಯೂಟರ್ ಸೈನ್ಸ್ ಸೀಟ್ಗಳು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ ಅನ್ನುವಂಥದ್ದು ಏನು ಕಾರಣ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಯತ್ನಗಳಾಗ್ತಾ ಇದೆ? ಮಧುಕರ್, ಏನಂತಂದ್ರೆ ಇತ್ತೀಚೆಗೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತೆ ಕಂಪ್ಯೂಟರ್ ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಭಾಗದ ಕೋರ್ಸ್ಗಳು ಸೇರಿದಂತೆ ಒಟ್ಟು 9,000 ಸೀಟ್ಗಳು ಇಂಜಿನಿಯರಿಂಗ್ ಸೀಟ್ಗಳು ಹಾಗೆ ಉಳಿದಿರುವಂತದ್ದು. ಜೊತೆಗೆ ಹೆಚ್ಚಾಗಿ ಕಂಪ್ಯೂಟರ್ ಸೈನ್ಸ್ಗೆ ಹೋಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಹೀಗಾಗಿ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಅಂದ್ರೆ ಕೋರ್ಸ್ಗಳು ಹೆಚ್ಚಾಗದಂತೆ ಅವ್ರಿಗೆ ಹೊರ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಿರುದ್ಯೋಗಿಗಳು ಆಗ್ತಾ ಇದ್ದಾರೆ ಅನ್ನುವಂತ ಒಂದು ಆತಂಕವನ್ನ ಈಗಾಗಲೇ ಉನ್ನತ ಶಿಕ್ಷಣ ಇಲಾಖೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೂಡ ಈಗ 2025 ಮತ್ತು 26ನೇ ಸಾಲಿನ ಏನು ಉಳಿಕೆ ಆಗಿದ್ದವು ಸೀಟುಗಳು ಅದನ್ನ ಕೂಡ ಬಿಡುಗಡೆ ಮಾಡಿರುವಂತದ್ದು. ಹೀಗಾಗಿ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಇದಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡಿರುವಂತದ್ದು. 10 ಜನರ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೊಡೋದಕ್ಕೂ ಕೂಡ ಈಗ ಶಿಫಾರಸನ್ನ ಮಾಡಿರುವಂತದ್ದು. ಈಗಾಗಲೇ ಸಾಕಷ್ಟು ಕಾಲೇಜುಗಳಿಂದಲೂ ಕೂಡ ಸಾಕಷ್ಟು ಸೀಟ್ಗಳ ಉಳಿಕೆ ಆಗ್ತಾ ಇದೆ. 9,000 ಸೀಟ್ಗಳು ಉಳಿಕೆ ಆಗಿರುವಂತದ್ದು, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಸೇರಿದಂತೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಒಲವನ್ನ ಕಂಪ್ಯೂಟರ್ ಸೈನ್ಸ್ಗೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಬೇರೆ ಬೇರೆ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ. ಅದಕ್ಕೆ ಇಂಟೆಕ್ ಅನ್ನುವಂಥದ್ದು ಇಷ್ಟು ನಿಗದಿಯನ್ನ ಪಡಿಸಬೇಕು ಅನ್ನುವಂತ ಒಂದು ವಿಚಾರ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಇದಕ್ಕಾಗಿ ಒಂದು ತಜ್ಞರ ಸಮಿತಿ ಕೂಡ ಈಗಾಗಲೇ ರಚನೆ ಮಾಡಿ ವರದಿ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.